ಯವ್ವ ಏನು ಬಿ ಇದು ಇಷ್ಟು ದೊಡ್ಡದೈತಿ ಮನೆ ಇದೆ. ಅಲ್ಲ ನಾವು ಸಣ್ಣರಿದ್ದಾಗ ಬಂದಾಗ ಆ ಮನ್ಯಾಗ ಇದ್ದಿದ್ದಿಲ್ಲ ಬೇವ. ಈ ಮನೆ ಐತೆ ಅಂದ್ರೆ ನಮಗೆ ಗೊತ್ತಾಯಿಲ್ಲಲ್ವೇ? ಹಾಂ ಇದೆ ಮತ್ತೆ ಏನಾರು ಹೊಸಾದ ತೊಗೊಂಡಾನ ಮತ್ತೆ ಇವ್ರು ಮಾವಾರೇ? ಹಾಗಪ್ಪ ಇಲ್ಲ, ಇದೆ ನಮ್ದು ದೊಡ್ಡ ಮನೆ. ನಾವು ಸಣ್ಣದಿದ್ದಾಗ ಇಲ್ಲೇ ಇದ್ವಿ. ಇದೆ ನಮ್ಮವ್ವ ಅಲ್ಲೇ ಮನೆ ಖರೀದಿ ಮಾಡಿದ್ರೆ ಅಂತಂದು ಅದ ಮನೆಗೆ ಹೋಗಿದ್ವಿ. ಈ ಮನೆ ಬಿಟ್ಟಿದ್ವಯಪ್ಪ. ಮನೆ ಬಂದವು ನಮ್ಮಪ್ಪ ಮತ್ತೆ ನಮ್ಮಪ್ಪ ಹಾಕ್ಸಿದಯಪ್ಪ. ಇದೆ ನಾವು ಸಣ್ಣರಿದ್ದಾಗ ಹಾಕ್ಸಿದ್ವಿ ಮನೆ. ಏನೋ ಇಲ್ಲಾಂದ್ರೆ ಒಂದು 70-80 ವರ್ಷದ ಮನೆ ಇತ್ತು ನೋಡಿದ. ಅಂದ್ರೆ ಯವ್ವ ನಾನು ಏನಾರ ಅನು ಮದುವೆ ಆದಂದ್ರೆ ಇದ್ರಾಗ ಅರ್ಧ ನನಗೂ ಕೊಡ್ತಾರನ ಮತ್ತೆ ಒಟ್ಟು ಅಷ್ಟಾಗ ಹುಡುಗ ಸಣ್ಣ ಹುಡುಗಿ ಅರ್ಧ ಮತ್ತು ಅನ್ನೋಗೆ ಅರ್ಧ ಕೊಡ್ತಾರ ಅದಲ್ಲ. ಮಸ್ತ್ ಐತಿಪ್ಪ ಮತ್ತೆ. ಸುಮ್ಮನಿರಲ್ಲ ಜೋರಾಗಿ ಬಾಯಿ ಮಾಡಿ ಅದಕ್ಕೆ ಹೇಳ್ತೀರಿ. ನಾನು ಅದಕ್ಕೆ ಪ್ಲಾನ್ ಮಾಡೀನಿ. ಹೆಣ್ಣಾಸ್ತಿ ಬರ್ತೈತಿ ಮತ್ತೆ ಅಲ್ಲೇ ಬೇರೆ ಕಡೆ ಎಲ್ಲೇ ನೋಡಕ್ ಹೋಗೋಣಪ್ಪ. ಇಲ್ಲೇ ತಮ್ಮನ ಮಗ ತಗೊಂಡ್ರೆ ಚಿಂತಿಲ್ಲ ಅಂತಂದೆ. ಎದಕ್ಕೆ ಇದು ಮಾಡಕತ್ತೀನಿ ನೀನು? ತಣ್ಣಗಿರು ಒಂದಿಟ್ಟು. ಆಕಿ ಅನು ಎಲ್ಲಿದ ಯಾರು ಕಾಣೋಲ್ರಲ್ಲ. ಅಮ್ಮ ಬೇಕಿದ್ದಾಳ. ಗೌರವ ಆಂಟಿರ ಇವ್ರ ಅತ್ತಿ ನಾನೇ ರಮೇಶೇ. ಯವ್ವನವಲ್ಲಿ ಈಗ ಹೆಂಗಾಗೈತೆ ಹುಡುಗಿದೆ. ಸಣ್ಣದಿದ್ದಾಗ ಹಂಗ ಕರ್ಪೂರ ಗೊಂಬೆ ಹೆಂಗಿತ್ತು, ಈಗ ನೋಡ್ತೀನಿ ರಾಕ್ಷಸ ಆಗೈತಿ. ರಮೇಶನ ಆರಾಮದಿ ಅಂತ ಯಾವಾಗ ಬಂದಿ? ಈಗ ಬಂದೆ ಅತ್ತಿ, ಅಲ್ಲಿ ಹೊರಗೆ ಅಮ್ಮನ್ನ ಮಾತಾಡ್ಸಿ ಹಂಗ ಒಳಗೆ ಬಂದೆ. ಆರಾಮದಿ ಅತ್ತಿ ಮಾವ? ಹೂನಪ್ಪ ಆರಾಮದೇವಿ. ಕಾಕಾರನ್ನ ಕರ್ಕೊಂಡು ಬರ್ಬೇಕಿಲ್ಲ ಹಂಗ ಬಂದಿನೇ. ಇಲ್ಲ ಅತ್ತಿ, ಅಪ್ಪಾಜಿ ಹೋಗಿ ಬರೋಪ್ಪ ನೀನು, ಮತ್ತು ನಾನು ಬಂದ ಮನೆ ಕದ ಹಾಕ್ಕೊಂಬರ್ಬೇಕಾಕತಿ ಅಂತಂದೆ ಹೋಗ ಅಂದ್ರ ಅತ್ತಿ. ಅಲ್ಲ ಮೊದಲ ಆಕಿ ಬಂದ್ಲ, ಹಿಂದಾಗಡೆ ಇವ್ ಬಂದ. ಏನ್ ನಡ್ಸ್ಯಾರ ಇವ್ರೊಬ್ರೆ? ಅತ್ತಿಯರ್ ನೋಡಿದ್ರ ಹುಡುಗಿನ ಹೊರಗ ಕೊಟ್ಟ ಕೈ ಬಿಡನ ಅವನನ್ನ ಆಕಿನಾಗವ ಜಾಪಿಟ್ಕೊಂಡ ಕುಂತಾಳಾಗವ್ರವ ಒಂದಿಟ್ಟು ತಲೆಗೆ ತಿಳ್ಕೊ ಅಂತಂದ ಮುಂಜಾನೆ ಅತ್ತಿಯರು ಹೇಳಿದ್ರು. ಇವ್ರು ನೋಡಿದ್ರ ಮೇಗ 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 ಒಬ್ಬೊಬ್ರ ಬರಾಕತ್ತಾರ. ಅವ್ರು ನೋಡಿದ್ರ ಹಂಗ, ಇಲ್ಲಿ ನೋಡಿದ್ರ ಹಿಂಗ. ಎತ್ತಾಗಂತ ಸಾಯ್ಬೇಕ್ರಿಪ್ಪ ನಾವರ. ಹೋಗ್ಪ ಕೈಕಾಲ್ ಮರಿ ತಕೊಂಬರೋಗ ಮಜ್ಜಿಗೆ ಮಾಡ್ಕೊಡ್ತಾನೆ, ತಣ್ಣನ ಮಜ್ಜಿಗೆ ಅದಾವ. ಹೋಗೋಗ ರಮೇಶ ಹೋಗ್ಪ. ನಿಮ್ಮ ಅತ್ತಿ ಅಷ್ಟ ಕಾಜಿ ಮಾಡಕತ್ತಾವ ನೋಡ. ಹೋಗೋಗ ಮಜ್ಜಿಗೆ ಕೊಡ್ತಾ ಅಂತ ತಣ್ಣನು ಕುಡಿದ ಒಂದಿಟ್ಟು ಹೊತ್ತ ಮಕ್ಕೋ. ಬಿಸಿ ರೊಟ್ಟಿ ಪಟ್ಟಿ ಮಾಡ್ತಾ ತಿನ್ನುವಂತೆ. ಯವ್ವ ನಾ ಮಜ್ಜಿಗೆ ಕುಡಿಯಂಗಿಲ್ಲ ಅನ್ನೋದು ಗೊತ್ತಿಲ್ಲೇನು ಬೇ ನಿನಗೆ? ನನಗೆ ಮಜ್ಜಿಗೆ ಅಂದ್ರೆ ಆಗಂಗಿಲ್ಲ ನೋಡ. ಬೇಕಂದ್ರೆ ಒಂದು ಕ್ವಾರ್ಟರ್ ಕೊಡ್ಸನ್ ಬೇಲೆ ಕುಡ್ತಾ ಕುಡಿದು ಆರಾಮ ಮಕ್ಕೊಂಬಿಡ್ತಾನೆ ಕಲ್ ಮ್ಯಾಗ. ಹೋಗಲ್ಲ ಅಡ್ಕಾಶಿ ಮಗನ ಹೋಗಲ್ಲ. ಇದಕ್ಕೆ ತಲೆ ಹಿಡ್ಸಾಕತ್ತೀನಿ ಅಂದೆ. ಇಲ್ಲೇ ನಾಟಕ ಮಾಡಿ ಆ ಹುಡುಗಿನ ಪಟಾಯಿಸಿ ಮದುವೆ ಮಾಡ್ಕೊಂಡು ಹೆಣ್ಣಾಸ್ತಿ ತಗೊಳ್ಳೋಣ ಅಂತ ನಾ ಅಂತಾನೆ. ಈ ನೋಡ್ತೀಯ ಇದೆ ಬರೇ ಹಿಗ್ಗದೆ, ಬರೇ ಹುಚ್ಚಿ ಹಿಗ್ಗದೆ ಪಿಲ್ಲನ್ ನೋಡ್ತೈತಿದೆ. ಹೋಗಪ್ಪ ಹೋಗ ರಮೇಶಿ ಹೋಗಪ್ಪ. ಅಲ್ಲೇ ನಿಮ್ಮ ಅತ್ತೆ ಚಲೋ ಈಗ ಮಜ್ಜಿಗೆ ಕಡ್ದಿಟ್ಟ ಅಂತ ಅಂದಾಳು. ಉಪ್ಪ ಹಾಕಿ ತಂದು ಕೊಡ್ತಾ ಅಂತ. ಹೋಗೋಗ ಗೌರವ ತಣ್ಣನ ಮಜ್ಜಿಗೆ ತಂದು ಕೊಡುವ. ಕೈಕಲ್ ಮರಿ ತಕೊಂಬರ್ತಾನೆ. ಅವು ಅಲ್ಲೇ ಹೊರಗೆ ನಿಂತು ನೋಡಿ ಬರಲೇ ಇಲ್ಲ. ಈಗ ಬೇಕತ್ತಾಗ ನಮ್ಮವ್ವ ನಾ ಏನು ಬೇಡ ಅಂತಾನೆ ಅದನ್ನ ಕೊಡಿಸ್ತಾ, ನಾ ಏನು ಬೇಡ ಅಂತಾನೆ ಅದನ್ನ ಕೊಡಿಸ್ತಾ. ತಂದಾನಿ ನಾನು ತಾನಿ ತಂದಾನ ನೀನು. ಅತ್ತೆ ಇದೆ ಅನು ಲಕ್ಷ್ಮಿ ಎಲ್ಲದಾರ ಇಲ್ಲಿ ಕಾಣವಲ್ರಲ್ಲ? ಯಪ್ಪ ಅವ್ರ ಎಲ್ಲೇ ಹೋಗ್ಯಾರಪ್ಪ. ಅವ್ರಿಗೆ ಗೆಳತಿಯರ ಮನೆಗೆ ಹೋಗಿ ಬರ್ತೇವೆ ಅಂತಂದ್ರೆ ನಾನು ಮಾರ್ಕೆಟ್ಗೆ ಹೋಗ್ಯಾಳಪ್ಪ. ಏನೋ ಕೆಲಸ ಇತ್ತಂತ ಹೋಗಿ ಬರ್ತಾನೆ ಅಂತಂದೆ ಮುಂಜಾನೆ ಹೋಗ್ಯಾಳ, ಇನ್ನೂ ಬಂದಿಲ್ಲ. ಚಾನ್ಸ್ ಮಿಸ್ ಆತ್ ನೋಡ. ಅನು ಇಲ್ಲ ಅಂದ್ರೆ ಏನು ಮಾಡೋದಪ್ಪ, ನಾನಾರೆ ಹೋಗಿ ಒಂದು ಕ್ವಾರ್ಟರ್ ಹಾಕೊಂಬರ್ತಾನೆ. ಅತ್ತೆ ಅನು ನಾನು ಕರ್ಕೊಂಬರ್ತಾನೆ ಹೋಗಿ. ಮಜ್ಜಿಗೆ ಬೇಡ್ತಾವ ಹಿಂಗೆ ಹೋಗಿ ಬರ್ತಾನೆ. ಅಯ್ಯಯ್ಯ ರಮೇಶೆ ಯಪ್ಪ ಆಕಿ ಬರಂಗಿಲ್ಲ ಬಾರಯ್ಯಪ್ಪ. ನೀ ಕರೆದ್ರೆ ಎಷ್ಟು ಜಲ್ಮೆ ಮಾಡಿದ್ರೆ ಬರಂಗಿಲ್ಲ ಬಾಕಿ. ಆಗಿ ಎಲ್ಲದ ಅಂತಂದ ನಿನಗರ ಏನು ಗೊತ್ತಾಕತಿ? ಬಸ್ ಸ್ಟ್ಯಾಂಡ್ನಾಗ ಇರ್ತಾಳೆ, ಮಾರ್ಕೆಟ್ನಾಗ ಇರ್ತಾಳೆ, ಪುಸ್ತಕದ ಅಂಗಡಿಗೆ ಇರ್ತಾಳೆ. ಫೋನ್ ನಂಬರ್ ಗೊತ್ತಿಲ್ಲ ಏನಿಲ್ಲ ನಿನಗೆ. ಬೇಡ ಬಾರಯ್ಯಪ್ಪ. ಅಂಟೀರ ಹೇಳ್ರಿ. ಸುಮ್ಮನೆ ಹೋಗಿ ಅಲ್ಲಿ ತನ ಹೋಗಿ ಅದಕ್ಕೆ ಹೊಳಿ ಬರೋದಿವ ಕರೀರಿ. ಸುಮ್ಮನೆ ಹೋಗೋದು ನೋಡು. ಯಾವಾಗ ಹೋಗ್ಲಿ ಬಿಡ. ಗರ್ವ ಹೋಗ್ಲಿ ಬಿಡಿ. ಮಾವ ಸೊಸಿನ ಕರ್ಕೊಂಬಂದ್ರ ಏನಕತ್ ಬಿಡಿ. ಹೊಂಟ ನಾವು ಹೋಗಲ್ಲಕ್ಕ. ಹೋಗಪ್ಪ ಹೋಗ ಹುಷಾರಾಗಿ ಬಾ. ಇವನ ರಮೇಶಿ ನೋಡೆ ಹುಷಾರಾಗಿ ತಿಳ್ಕೊಂತಿಲ್ವ ಇವ. ಸನ್ನಿ ಮಾಡಿ ಹೇಳಕತ್ತಾನೆ ಹುಷಾರಾಗಿ ಅಂತಂದೆ. ಮತ್ತೆ ಅಲ್ಲೇ ಹೀಗೆ ಬಂದೆ ಇವ್ರ ಮುಂದೆ ನಾನು ಅಸಹ್ಯ ಮಾಡಿ ಇಟ್ಟಿರ್ತೇನ ಏನ. ಇವ ಎಷ್ಟು ಹೇಳಿದ್ರೆ ಕೇಳಿಲ್ವಾ ಒಬ್ಬ ಹುಡುಗ ಬರೋಣ ಹೋತ. ಆ ಹುಡುಗಿ ಇವನ್ಗೆ ಬೈಕ್ನ ಬರ್ತಾಳೆ, ಮಾರಿಗೆ ಬರಪ್ಪದಿ ಕಪ್ಪ ಕೊಡ್ದ ಹೊಡಿತಾಳ. ಅವನವನು ಬುದ್ಧಿ ಇನ್ನೂ ಗೊತ್ತಿಲ್ಲ. ನೋಡಕಷ್ಟ ಸುಖಸ್ಮಕ್ಕೆ. ಯಾರು ಇಂತಾರೆ ಕೆದಕಿದ್ರೆ ಬರಬ್ಬರಿ ಮಾಡಿ ಸೊಂಡಿಗೆ ಹೊಡಿತಾಳ ನನಗೆ. ಟಣನ್ ಯಾಕೆ ಬುದ್ಧಿ ಉಪಯೋಗಿಸಿ ಕರ್ಕೊಂಬರಕ ಹೋಗ್ತಾನೆ ಅಂತಂದೆ ಬುಟ್ಟಿ ಬೇಸೋಣಕ ಹೋಗ್ಯಾನವ ಇವ. ಎಲ್ಲ ನಾನೇ ಹೇಳ್ಕೊಡ್ಬೇಕಾಗಿತ್ತೀನಿ. ಇಂಥದ್ರಾಗ ಒಂದಿಟ ಮುಂದಾರ ಹೊರದಾನ. ಹೋಲ್ಬಿಡೆ ಗೌರವ ಇದೇ ಹಿತ್ಲಾಗ ಏನವ ಇವ ಚಪ್ಪಲ್ ಇಟ್ಟಿದ್ನೆ. ಎಲ್ಲಿ ಕಾಣವಲ್ವ, ಎಲ್ಲಿ ಟ್ರೈ ಏನ ನೋಡ. ಲಕ್ಷ್ಮಿ
ಲಕ್ಷ್ಮಿ ಏನಾರ ಹಾಕಿಕೊಂಡು ಹೋಗಿದೆ ಏನ ಗೆಳತಿಯರ ಮನೆಗೆ. ಅಲ್ಲೇ ಇರ್ಬೇಕು ನೋಡ್ರಿ ಅಂತೀರ, ನೋಡಿಲ್ಲ ನಾನು. ಒಲೆ ಮ್ಯಾಗ ರೊಟ್ಟಿದ ಜಿಗಿಟ್ಟಿಟ್ಟನಿ, ಒಂದಿವ್ಸ ರೊಟ್ಟಿ ಬಡಿತೀನಿ ನೋಡಿ. ನಾ ಅನ್ನದೇ ಒಂದೀಟ ಇಲ್ಲಿ ಕಿಮ್ಮತ್ತ ಇಲ್ಲ. ನಾಳೆ ಮನೆಗೆ ಹೆಣ್ಣು ಕೊಡ್ತಾಳ, ಒಂದೀಟ ಅದಕ್ಕೆ ಹೆದರಿಕೆ ಅಂಜಿಕೆ ಪಂಜಿಕೆ ಏನಾರ ಇರೋದೆ. ಮಾಡ್ತಾನೆ ಹುಡುಗಿ ಒಂದು ಮದುವೆ ಮಾಡ್ಕೊಂಡೆ ಇವ್ರು ನಂಗೆ ಬೂರಿ ಆಡ್ಸೋದು ಮಾಡ್ತಾನೆ. ನೋಡ ಆಂಟಿ ಬಂದಾಳ, ಒಂದೀಟ ಕಿಮ್ಮತ್ ಕೊಡ್ಬೇಕ. ನಾಳೆ ಮನೆಗೆ ನನ್ನ ಮಗಳು ಹೋಗ್ಬೇಕಿದಾಳ ಅಂತಂದೆ. ಏನಾದ್ರು ಕೇಳಿದ್ರೆ ಗೊತ್ತಿಲ್ರಿ, ಇಲ್ರಿ ಹಂಗ್ರಿ ಹಿಂಗ್ರಿ ಅಂತಂದೆ ಎಲ್ಲ ಮಾತಾಡೋದೇ ಗೊತ್ತಾಕತಿ. ಇಂಥವ್ಕೆ ಏನು ಗೊತ್ತಾಗಂಗಿಲ್ಲ ಇವ್ರೆ, ನನಗೆಲ್ಲ ಬಣ್ಣ ಗೊತ್ತಾಕತಿ. ಇವ್ರಿಗೆ ಏನನ್ನ ಮಗ್ಗ ಕೊಡೋದೇ ಮನಸ್ಸಿಲ್ಲ. ನಾನು ಬಿಡ್ತಾನೆ ಸಣ್ಣಕ್ಕಿದ್ದಾಗ ಮಾತಾಗಿತ್ತು, ಆ ಮಾತೆ ಇದೇ ಮುಂದೆ ಮಾತು ಕೊಟ್ಟಾಳ ಮುದುಕಿ. ಏನ ಅಂದ್ರಿ ಮಾತು ಕೊಟ್ಟಾರ ಏನ ಅಂತಂದ ಅಂದ್ರಲ್ಲ ಆಂಟಿಯರ. ಏನಿಲ್ವಾ, ಯಾ ಮಾತು ಏನಿಲ್ವ, ಇವ ಮಾತಾಡವಲ್ಲ ಇವ ಹಂಗ ನಿಂತಿದ್ದಿ ಅಂತಂದ ನಾ ಅಂದೆ. ಮುಂಚೆಲೆ ದೌಡ ಇದ್ದೇಲ್ವಾ, 4 ಗಂಟೆ ಕೈ ಹೆಚ್ಚಾಗಿತ್ತೆ ಗೌರವ. ನಿದ್ದೆ ಬರ್ಲಿಲ್ವಾ ಇವ, ಸುಮ್ಮನೆ ಹಂಗ ತಗುಮೆ ಹಂಗ ಅಡ್ಡಾಡ್ದ ಎಟ್ಟ ಜಳ ಒಂದು ದೋಮಾರಿ ಒಂದ್ ಹಂಗ ಕಿವ್ಯಾಗ ಬರ್ತಾವು ಗುಯಿ ಅಂತಾವು, ಹಿಂಗ್ ಕಿವ್ಯಾಗ ಬರ್ತಾವು ಗುಯಿ ಅಂತಾವು ಹಾರ್ತಾವು. ಇವ ರಮ್ ಹೊಡ್ಕೊಂಡು ಕಿವಿ ದೊಡ್ಡ ಬಾತ್ ಬಿಟ್ಟಿತ್ತು ನಾವು ಮುಂಜಾನೆ. ಹಂಗ ಕಡ್ತಾ ಕಳ್ದೋಗ್ಯವ ಇವ. ಏನಾರ ಮಾಡ್ಕೊಳ್ಳಿ ಒಟ್ಟ. ಬಿನ್ನಾಣಿ ನೋಡಿ ಹೆಂಗ ಬರ್ಕನ ಹೋಗ. ಮತ್ತೆ ನಿಂತ್ರ ಏನಾರ ಕೇಳ್ತಾ ತಡಿ ನಮ್ಮ ಅಂಟಿ ಅಂತಂದೆ. ಪುಸ್ತಕ ಅಂತಂದ ಒಳಗ ಅಡಿಗೆ ಮನ್ಯಾಗ. ಇದೊಂದು ಹುಮ್ಮಶನಿ ಹುಡುಗ ನೋಡಿ ಎದಕ್ ಹೋಗಿದ್ದೈತಿ. ಆಕೆನು ಬಾಳ ಭಜಂತ್ರ ದಾಳಕಿ, ಬೆಲಂಡ್ರಿ ಇವನ್ ಗಾಡ್ಯಾಗ ಹತ್ತಿದಾಳ. ಆಕೆ ಕರೆದು ಬಿಟ್ಲೆ, ಇವನ್ನ ಎಲ್ಲೇ ಸಂತ್ಯಾಗ ಮಾರಿ ಬಿಡ್ತಾಳೆ ಏನಕಿ. ಇದಕ್ಕೆ ಹೇಳಕತ್ತ ನೀವು ಹೋಗ್ಬಾರ್ವಲ್ಲ, ಇಲ್ಲೇ ಬರ್ತಾಳ ಅಂದ್ರ ಕೇಳಿಲ್ಲ. ಕುಣ್ಕೊಂತ ಹೋಗೈತೆ ನೋಡೋಣ. ಹೊಳ್ಳಿ ಬರ್ಬೇಕಾರ ಕುಣ್ಕೊಂತ ಬರ್ತಾನೆ ಏನಂತಂದೆ. ಮತ್ತಾಗ ಎಷ್ಟು ಕೈಯಾಗ ಕಟ್ಟಿ ಕೊಟ್ಟು ಹೇಳಿದ್ರೆ ಹುಡುಗ ಒಂದೀಟ ಸೊನ್ನಿನ ಇಲ್ವಾ ಇವ. ಇನ್ನ ಸಣ್ಣ ಹುಡುಗರ ಮುಕ್ಕುಳಿ ಮಾಡ್ದಂಗೆ ಬರ್ತತೆ. ಯಾಕೆ ಬಡ್ದಾಡ್ತಿತ್ತಮ್ಮ ಯಾಕೆ ಬಡ್ದಾಡ್ತಿತ್ತಮ್ಮ ಮಯ ಮೆಚ್ಚಿ ಸಂಸಾರನೇಚೆ ಮಯ ಮೆಚ್ಚಿ ಸಂಸಾರನೇಚೆ. ಹೆಂಡ್ರು ಮಕ್ಳು ಬರುವರ ತಮ್ಮ ಎಲ್ಲಿ ತನಕ ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಸತ್ತಾಗ ಬರುವರ ತಮ್ಮ ಕುಣಿ ತನಕ ಮಣ್ಣು ಮುಚ್ಚೋ ತನಕ. ಅಲ್ಲ, ಈ ನಮ್ಮ ಕಲಾವತಿಗೆ ನನಗಿಂತ ರೊಕ್ಕನ ಮುಖ್ಯ ಆಗಿತ್ತದನ್ರಿ. ರೊಕ್ಕ ಕೊಡು ಕಲಾವತಿ, ನಮ್ಮವ್ವ ಬಂದಿಂದ ಕೇಳ್ತಾಳ, ಲೆಕ್ಕ ಕೊಡ್ಬೇಕು ನಮ್ಮವ್ಗ ಅಂದ್ರೆ ಕಲಾವತಿ ಬೇಡ ತಗೋರಿ ನಿಮ್ಮ ರೊಕ್ಕ ಅಂತಂದು ಶಟ್ಕೊಂಡ ಬರ್ಗನ ಎದ್ದು ಹೋದ್ಲಲ್ರಿ. ಯಾಕೆ ಎದ್ದು ಹೋಗಿರ್ಬೇಕೀಕಿ? ಮನಿಗೆ ಏನಾರ ರೊಕ್ಕ ಪಕ್ಕ ತರಾಕ ಹೋದ್ವಿಲ್ಲ ಮತ್ತೆ ಎದ್ದೆ. ಬಿಲ್ಕುಲ್ ಹೇಳೇ ಹೋದ್ಲಲ್ರಿಪ್ಪ, ರೊಕ್ಕನ ಬೇಡ ಏನು ಬೇಡ ಅಂತಂದೆ ಮಾರಿಗೆ ಹೊಡೆದಂಗೆ ಹೇಳಿ ಹೋದ್ಲೆ. ಅಂದ್ರೆ ಕಲಾವತಿದೆ ನಿಜವಾದ ಪಿರುತಿ ಹೌದಾ ಅಲ್ಲ? ನೋಡನ್ರಿ. ಇನ್ನೊಂದು 2-3 ದಿನ ಬಿಟ್ಟೆ ತಾನ ಫೋನ್ ಮಾಡ್ತಾ, ಗೌಡ್ರ ಒಂದು ದಿವಸ ರೊಕ್ಕ ಬಿಗಿದ್ದು ಕೊಡ್ತೀರೇನ್ರಿ ಗೌಡ್ರ ಅಂತಂದೆ. ಅವಾಗ ಹಂಗಂತ ನೀ ಕೊಡ್ತಾನೆ ಹೊಳ್ಳಿ ಯಾವಾಗ ಕೊಡ್ತಿ ಕಲಾವತಿ ಅಂತಂದೆ. ಹ್ಞೂನ್ರಿಪ್ಪ, ರೊಕ್ಕ ಏನು ಮ್ಯಾಗಿಂದ ಓದೋರ್ತವನ್ರಿ, ನಾವು ಕಷ್ಟಪಟ್ಟು ದುಡ್ತಿರ್ತೀವಿ. ಈಗ ಕಲಾವತಿಗೆ ಕೊಡ ಅಂದರೆ ಆಕಿನ ನನಗೆ ಪಿರುತಿ ಕೊಡ್ಬೇಕಾಗೋದಲ್ರಿ. ಬರೀ ರೊಕ್ಕ ಬೇಕ್ರಿ ಬಂಗಾರ ಬೇಕ್ರಿ ಅಂದ್ರೆ ಪಿರುತಿ ಯಾರು ಕೊಡ್ತಾರ್ರಿ ನನಗರೆ? ಒಂದು ಚುಮಾ ಕೊಡ ಅಂದ್ರೆ ಕೊಡಂಗಿಲ್ರಿ. ಹಂಗೆ ಹರಿಗೆಲ್ಲ ಬಿದ್ದೆ ನನ್ನ ಗಂಡು ಬೈತೇನ್ರಿ ಅಂತಂದೆ ಓಡಾಡಿ ಹೊಕ್ಕಾಳ್ರಿ. ಮತ್ತು ಏನು ಮಾಡಲಿ ರೀ ನಾನರೆ? ಈಗ ನೋಡಿದ್ರೆ ನಮ್ಮ ಅವ್ವ ನನ್ನ ಹೆಂಡತಿ ನನ್ನ ಮಕ್ಕಳನ್ನ ಬಿಟ್ಟೆ ನಾನು ಕಲಾವತಿಗೆ ಬೇಕಂತಂದೆ. ಈ ಮನ್ಯಾಗ ಅದನ್ರಿ. ಈಗ ಪುಣ್ಯ ನಮ್ಮ ಅಕ್ಕ ಬಂದು 1-2 ರೊಟ್ಟಿ ಒಗ್ಯಾಕತ್ತಾಳ್ರಿ ನನಗೆ. ಒಂದು 15 ದಿನ ರೊಟ್ಟಿ ಬೇಕು ಕಲಾವತಿ ಅಂದ್ರೆ ಒಂದು ದಿನ ತಂದಂಗೆ ಮಾಡಿ ಮಾರನೇ ದಿನನೇ ಮಾಡಿಲ್ರಿಪ್ಪ, ಹಂಗ್ರಿಪ್ಪ ಹಿಂಗ್ರಿಪ್ಪ ಅಂದ್ರಿ ನಮ್ಮ ಕಲಾವತಿ. ಏನು ಮಾಡ್ಬೇಕ್ರಿ ನಾನಾರ ಈಗ ನೋಡಿ, ಈಕಿನ ನಮ್ಮ ಅಕ್ಕ ಇಲ್ಲಿ ಇರ್ತಾಳಂದ್ರೆ ಅಲ್ಲೇ ದೊಡ್ಡ ಮನೆಗೆ ಹೋಗಿ ಅದಾಳ. ಎದಕ್ಕೆ ಕರ್ಸೇನ್ರಿ ನಾನು ನಮ್ಮ ಅಕ್ಕನ? ಯಾಕ ಬಂದಾಳ ಇಲ್ಲ ನೋಡ್ರಿ ಇನ್ನ. ಯಾಕ ತುವ ಬಂದೇ ಇಲ್ಲ ನೋಡ್ರಿ ಇನ್ನ, ಅಲ್ಲೇ ದೊಡ್ಡ ಮನ್ಯಾಗ ಅದಾಳ. ಅಲ್ಲ, ಅಲ್ಲಿ ಆಕೆಗೆ ಏನು ಕೆಲಸ ಇರ್ತೈತಿ ಆಕೆಗೆ? ಗೌರಿ ಎಲ್ಲ ಮಾಡಿಟ್ಟಿರ್ತಾಳ. ಈಕೆ ಹೋಗಿ ಆರಾಮಿಗೆ ತೂಗ್ ಮನ್ಯಾಗ ಏನಾರ ತೂಗ್ಯಾಡ್ಕೊಂತ ಕುಂತಿಂತಾಳೇನು ಮತ್ತೆ? ಹುಡುಗಿಗೆ ಮಾಡ್ಕೋಬೇಕಂತಂದು ದೊಡ್ಡ ಪಿಲ್ಯಾನ ಮಾಡಕತ್ತಾಳ. ಒಟ್ಟೆ ನಾನು ಮ್ಯಾಗಿನ ಮಾತಿಗೆ ಹ್ಞೂ ಅಂದನಷ್ಟೆ.
ನನಗೆ ಇಷ್ಟ ಇಲ್ಲ ರೀ ಈಕಿ ಮನೆಗೆ ಕೊಡೋದೆ. ಅವ್ನು ನೋಡಿದ್ರೆ ಏಳೂರು ಕುಡುಕದ ನಾವು ನಮ್ಮ ರಾಮ್ಯ ನೋಡಿದ್ರೆ ಅಂಥವ್ನ ನಮ್ಮ ಅನು ಮದುವೆ ಅಕ್ಕಳನ್ರಿ ಮಾರಿಗೆ ಹೊಡಿತಾವ ನೋಡಿ ನಮ್ಗೆ. ನಾನು ನಿಮ್ಗೆ ಅಷ್ಟು ಬಾರಾಗೇನು ಇಂಥವಂಗೆ ಕೊಟ್ಟು ಮದುವೆ ಮಾಡಕತ್ತೀರಿ ನಮಗೆ ಅಂತಂದು ಏನು ಮಾಡ್ಬೇಕ್ರಿಪ್ಪ ನಾನೇ. ಈಕಿ ನಮ್ಮ ಮಕ್ಕ ನೋಡಿದ್ರೆ ಇಂಥ ಹದ ಇಟ್ಕೊಂಡು ನನ್ನ ಒಂದು ಮಾತು ಹೇಳಿಕ ಬಂದು ಹಾರಿಗೆಲ್ಲ ಬಿದ್ದ ಬಂದಾಳ ಅರ್ಬಿ ಇಟ್ಕೊಂಡು ಹೋಕನಿ ಈಕಿ ಮನೆಗೆ ಬರ್ತಾ ಇಲ್ಲ ಕೇಳ್ತಾನೆ ಈಕಿ ನಮ್ಮ ಅಕ್ಕನ. ನಾ ಕರ್ಕೊಂಬಂದಾನೆ ನಮ್ಮ ಕರ್ಕೊಂಬಂದಾಳ ನೀನು ಎದಕ್ಕೆ ಬಂದಿ ಅಕ್ಕ ನೀನು ನನಗೊಂದು ಕೈಯಾಗ ರೊಟ್ಟಿ ಹಚ್ಕೊಳಕ್ಕೆ ಬಂದಿಲ್ಲ ಮತ್ತು ಯಾಕೆ ಇಲ್ಲಿ ಬಂದು ಕುಂದ್ರಾಕತ್ತೀನಿ ನೀನು ಹೊಳಬಳ ಅಂತಂದು ಕೇಳ್ತಾನೆ ರೀ. ನನಗೆ ಕೈಯಾಗ ಒಂದು ರೊಟ್ಟಿ ಹಚ್ಕೊಡ್ಲಿಲ್ಲ ಅಂದ್ರೆ ಬ್ಯಾಡ ತಗೋಯಕ್ಕ ನೀನು ಇಲ್ಲಿರೋದು ಬೇಡ ಹೋಗಿಬಿಡ ನಾನು ಹೆಂಗಾರ ತಿರ್ಕೊಂಡಾದ್ರೂ ತಿಂತಾನೆ ಅಂತಂದು ಹೇಳ್ತಾನೆ ನಾನು. ನೋಡ್ರಿ ಬಂದಾಗಿಂದ ಒಂದಿನ ಮುಂಜಾನೆ ರೊಟ್ಟಿ ಮಾಡೋದಕ್ಕೆ ಆ ಮನೆಗೆ ಹೋಗಿ ಕುಂತಾಳ. ಏನು ಮಾಡೋದ್ರಿ ಈಗ ನಾನೇ ಯಾರಿಗೆ ಹೇಳೋಣ ನಮ್ಮ ಪಿರಾಬ್ಲಮ್ಮು ಹುಡುಗರ ನೋವಿಗೆ ಇಲಾಮಲಾಮು. ಯಾರಿಗೆ ಹೇಳೋಣ ನಮ್ಮ ಪಿರಾಬ್ಲಮ್ಮು ಹುಡುಗರ ನೋವಿಗೆ ಇಲಾಮಲಾಮು. ಓಕನೀಗ ಹೋಗ್ಯಾಕಿನ ನಮ್ಮ ಅಕ್ಕನ ಬರೋಬರೇ ದರ ಹೇಳ್ಕೊಂಬರ್ತಾನೆ. ಬಾರ ಕೈಲಾಕದಿ ನೀನ ಬಾ ಅಲ್ಲಿ ನಮ್ಮ ಮನೆಗಿರ್ಬಾ ಅಂತಂದೆ ಕರೆಸ್ತಾವ್ ನಾನೇ ಎಲ್ಲ ಖರ್ಚು ಮಾಡ್ತಾವ್ ನಾನೇ ಹೋಗಿ ಅಲ್ಲಿ ರಕ್ಕತಾವ್ ನೋಡಿಕಿ ನಮ್ಮ ಅಕ್ಕ ಎಷ್ಟರ ಧೈರ್ಯ ಇರ್ಬೇಕು ಈಕಿಗೆ ನಮ್ಮ ಅಕ್ಕಗೆ. ಅಲ್ಲ ಕಲಾವತಿ ಇರೋದು ಕರೆಕ್ಟ್ ಐತಿ. ಈಗ ನಾ ಏನಾರ ಸೀರೆ ಕಳ್ಕೊಳ್ಳಿಲ್ಲ ಅಂದ್ರೆ ಅದು ಹೊಳಿ ಮತ್ತೆ ನನಗೆ ದಿವಸ ಏನಾರು ಹೊಡಿ ಹಿಡಿತೈತೆ ಮತ್ತೆ. ಆ ಕಲಾವತಿ ಇಲ್ಲ ಇವ ನನಗೆ 100ಕ್ಕೆ 100 ಐತಿ. ಯಾವಕ್ಕೆ ಸೀರೆ ಕದ್ದೆ ಬರೋಬರಿ ನಮ್ಮ ಮನ್ಯಾಗ ತಂದಿಟ್ಟಾಳ ಅಂತಂದೆ ನನಗೆ 100ಕ್ಕೆ 100 ಇದ್ದಿದ್ಕ ನಾನು ಜನ ಹತ್ರ ಹೋಗಿದ್ದೆ ಹೊಂಟಿದ್ದೆ. ಉಳ್ಗಾಯಿ ಬಿಟ್ಟ ಬಂದ್ಬಿಡ್ತಾನೆ ಇವ ಯಾವಕ್ಕಿಗಾರ ಏನಾರ ಯಾಕೆ ಆಗೋಲ್ದಕ್ಕ ಒಟ್ಟ ಉಳ್ಗಾಯಿ ಬಂದು ಬಿಟ್ಬಿಡ್ತಾನೆ. ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ. ಹೇಳಕತ್ತಿಲ್ಲ ಊರನ ಮಂದಿಗೆ ಗೊತ್ತಾತಂದ್ರೆ ಊರು ಹೊರಗೆ ಇಡಿಸ್ತಾರೆ ನೋಡಿ ಮನೆ ಅಂತಂದೆ. ಎದಕ್ಕೆ ಬೇಕಾಗಲ್ಲಮ್ಮ ಎನ್ನ ದೇವ್ರ ಹತ್ರ ಬೇಡ್ಕೊಂಬಿಡೆ ಕದ್ದಾರ ಕೈಕಾಲು ಮುರಿಲಿ ಲಕ್ಕ ಹೊಡಿಲಿ ಅಂತಂದೆ ಹಂಗೇನಾರ ಬೇಡ್ಕೊಂಡು ಹೇವ ನೀನೆ ಕದ್ದಾರ ಹೆಂಗಾರ ಉದ್ದಾರ ಇಲ್ವಾ ಇವ ನಾನು ಸೀರಿನ ಹೊಳ್ ತಂದಿಟ್ಟಾರ ಅಂತಂದೆ ಬೇಡ್ಕೊ ಹಾಕಲ್ಲಮ್ಮ. ಅಲ್ಲಲ್ಲ ಏನು ಹೋಯ್ಕಿದ ಮರ್ಮ ಕದ್ದಾರ ಚಲೋ ಇರಲಿ ಉದ್ದಾರ ಆಗಲಿ ಅಂತಂದು ನಾನು ದೇವ್ರ ಹತ್ರ ಬೇಡ್ಕೊಬೇಕ. ಯವ್ವ ಎಂತ ಪ್ಲಾನ್ ಮಾಡಿವ ಕಲಾವತಿ ನೀನು ಅಂದ್ರೆ ಏನಾರ ನೀ ಏನಾರ ಶಾಮೀಲಾಗಿಗಿನ ಮತ್ತೆ ಸೀರೆ ಕದ್ದಿದ್ರಾಗ ಕಲಾವತಿ ಯವನವನೇ ಶಂಭೋ ಶಿವನೇ ನಾನು ಒಳ್ಳೆ ಕೈ ಹೇಳಕ್ಕೆ ಬಂದ್ರೆ ನೋಡ್ತೀಯ ಕಳು ನಾನು ಮಾಡೀನಿ ಅಂತಂದೆ ನನ್ನ ಮ್ಯಾಗ ಆಪಾದನೆ ಹೊರಿಸ್ತೀಯಲ್ಲ ಯಾಕಲ್ಲಮ್ಮ ನಿನಗೇಟ ಮನಸಾಕ್ಷಿ ಅನ್ನೋದು ಐತನೆ ಒಂದಿಟ ನಾನು ನಿನಗೆ ಒಳ್ಳೇದು ಮಾಡಕ್ಕೆ ಹೋದ್ರೆ ನನಗೆ ಒಳ್ಳೆ ಎಲ್ಲ ಅನ್ನಕತ್ತೀವಿ. ಯಾವಾಗ ಹೋಗಿ ಉಳ್ಗಾಯಿ ಬಿಟ್ವಾ ಊರ ಮಂದಿಗೆ ಗೊತ್ತಾತಂದ್ರೆ ನಾನು ಹೇಳ್ತೀನಿ ಈ ಕಲ್ಲಮ್ಮನ ಬಿಟ್ಟು ಒಂದಾಡ್ರಿ ಉಳ್ಗಾಯಿನ ಅಂತಂದು ಆವಾಗ ಊರು ಬಿಟ್ಟು ಓಡಿಸ್ತಾರ ಕೂತ್ಕೊಂತ್ರೆಲ್ಲ ಊರು ಹೊರಗೆ ಜಂಗಲ್ನಾಗ. ಕಲಾವತಿ ಹೇಳೋದು ಕರೆಕ್ಟ್ ಐತಿ ಇವ ಮತ್ತೆ ಯಾರ ಊರಾಗ ಗೊತ್ತಾಗಿ ನನ್ನ ಕಚ ಕಚ ಕಟ್ತಾ ಕಡ್ದೆ ಊರವ್ರಿಗೆ ಕಳಿಸ್ತಾರೆ ನಮ್ಮ ಮಂದಿನ ನನ್ನ ಕೂಡಿ ನನ್ನ ಗಂಡನ ನನ್ನ ಮಗಳನ್ನ ಅಕ್ಕ ಎದಕ್ಕೆ ಬೇಕೆ ನಾನು ತಣ್ಣಗೆ ಹೋಗಿ ಈಕೆಗೆ ಉಳ್ಗಾಯರ ಬಿಡಲಿಲ್ಲ. ಈಕೆ ಮುಂದೆ ಹೇಳಿ ಎಲ್ಲ ಈಗ ಪೆಲೆನೂ ಉಲ್ಟಾ ಪಲ್ಟಾ ಆತು ನೋಡ್ರಿ ಏನು ಮಾಡೋದೀಗ. ಕಲಾವತಿ ಅಂದಂಗೆ ಇದು ನಂದು ಸೀರಿನ ಕದ್ದಿದ್ರೆ ಇವ ನನಗೆ 100ಕ್ಕೆ 100 ಐತಿ. ಕದ್ದೆ ಹೊಳೆ ತಂದೆ ಇಟ್ಟು ಹೋಗ್ಯಾರ ಏನು ಮಾಡ್ಬೇಕು ನನಗೆ ಹಣೆ ಬರ ಇಲ್ಲ. ಈಗ ದೇವ್ರ ಹತ್ರ ಹೋಗಿ ಬೇಡ್ಕೊತಾನೆ ನಾನು ಸೀರೆ ಕದ್ದಾರ ಕೈ ಲಟ ಮುರಿಲಿ ಕರೆ ಏನಾಗ್ರ ಕಚ ಕಡಿಲಿ ಓದ್ದಾರಿ ಹೊಳ್ದಂಗೆ ಆಗಲಿ ಮಣ್ಣಾಗಿಟ್ಟು ಮರು ಮಾಡಿ ಬರಲಿ ಕೈಗೆ ಲಕ್ವ ಹೊಡಿಲಿ ಅಂತಂದೆ ಬರಾಬರಿ ಬೇಡ್ಕೊಂತ ನಾನು ಕಲಿಕಿನ ಕಲಾವತಿ. ಅವಕ್ಕ ಶಿಕ್ಷಣ ಆಗಿರ್ಬೇಕು ಇವ ನಾನು ಸೀರೆ ಕದ್ದವಲ್ಲ ಮತ್ತೆ ಬರಾಬರಿ ಶಿಕ್ಷೆ ಆಗ್ಬೇಕು ಅವಕ್ಕ ಹಿಂಗೆ ಶಿಕ್ಷೆ ಆಗ್ಬಾರ್ದಪ್ಪ ದೇವ್ರ ಪರಮಾತ್ಮ ಅಂತಂದೆ ಬೇಡ್ಕೊಂತಾನೆ. ಯವನವಲ್ಲಿ ಕಲ್ಲಮ್ಮ ಏನ್ ಚಂದ ಬೇಡ್ಕೊಂತೀಯ ಇವ ನೀನೆ ದೇವ್ರ ಅಸ್ತು ಅಂತಾನೆ ಇಂತಾವು ಕೆಟ್ಟ ಬೇಡ್ಕೊಂಡ್ರೆ ದೇವ್ರ ಕೊಡಂಗಿಲ್ಲ ವರಾನೆ ಹೆಂಗ್ರ ನಾಜುಕಾಗಿ ಬೇಡ್ಕೊಬೇಕು ಹಂಗ ಲೊಕ ಹೊಡಿಲಿ ಪಾಸಿ ಹೊಡಿಲಿ ಶಟದ್ ಬರ್ಲಿ ಮಣ್ಣಾಗಿಟ್ಟು ಬರ್ಲಿ ಉಗುದುಗ್ಗಿ ಉಣ್ಲಿ ಅಂತಂದು ಬೇಡ್ಕೊಂಡ್ರೆ ದೇವ್ರ ಮನಸ್ತಾನೆ ಮನ್ಸಂಗಿಲ್ಲ ಬಿಡ ಇವ ಹೋದ್ರ ಹೋಗಲ್ಲಕ ಸೀರೆ ತಂದು ಕೊಟ್ಟಾರಿಲ್ಲ ಸಾಕು ಬಿಡಿ ಯಾಕೆ ಚಿಂತೆ ಮಾಡ್ತಿದ್ದಿ ಮಂದಿ ಬಗ್ಗೆ. ಸೀರೆ ತಂದು ಕೊಟ್ಟಾರವ ಮತ್ತೆ ಮುಂದೆ ಸೀರೆ ಕದಂಗಿಲ್ಲ ಅಂತಂದು ಏನೇ ಗ್ಯಾರಂಟಿವ ಅದಕ್ಕೆ ನಾನು ದೇವ್ರಂತ್ರ ಮುಡುಪು ಕಟ್ಟಿಟ್ಬಿಡ್ತಾನೆ. ನಾನು ಸೀರೆ ಕದ್ದಾರಲ್ರಿ ಮತ್ತು ಅವ್ರಿಗೆ ಏನಾರ ತೋರಿಸ್ಬೇಕಪ್ಪ ದೇವ್ರ ನೀನು ಅಂತಂದೆ ತೋರಿಸ್ಲಿ ಅಂತಂದೆ ದೇವ್ರಿಗೆ ಮುಡುಪು ಕಟ್ಟೆ ಇಡ್ತಾನೆ. ನೋಡ ನಾನು ಬಂಗಾರ ಸೀರೆನ ಕದ್ದವು ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು ಅವಕ್ಕೆ ಇವ ಅವ್ರು ಹೋದಾರ ಹೊಡಂಗಾಗ್ಲಿ ಕಚ ಹಾವು ಕಡಿಲಿ ಚೋಳು ಬಂದ ಕುಕ್ತಾ ಕೂಕಲಿ